ಏನಂದರೆ ಇವಾಗ ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮ್ಲಿಲಿ ಮಾತ್ರ ಅಲ್ಲ, ನಾವು ಮಾಡೋ ಉದ್ಯೋಗದಲ್ಲೂ ಇರುತ್ತೆ. ಯಾಕಂದರೆ ನಾವೇನು ಫ್ಯಾಮ್ಲಿಗೆ ತೋರ್ತೀವೋ ಇಂಟ್ರೆಸ್ಟು, ಅದೇ ಇಂಟ್ರೆಸ್ಟು ನಾವು ಯಾವ ಉದ್ಯೋಗದಲ್ಲಿ ಇರ್ತೀವಿ ಅದೆಲ್ಲ ಆ ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತು. ಅದೊಂದು ನನಗೆ ಯಾವಾಗಲೂ ಭಯ ಇತ್ತು. ಇದು ಹೇಳ್ತಾರೆ, ಇಲ್ಲ 100% ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು. ಇಲ್ಲ ಬೇಡ, ನಾನು ಹೆಂಗಾದ್ರೂ ಮಾಡಲೇಬೇಕು, ಇದು ಮುಗಿಸ್ಬಿಟ್ಟೇ ಹೋಗಬೇಕು, ಡಬ್ಬಿಂಗು ಮುಗಿಸ್ಬಿಟ್ಟೇ ಹೋಗಬೇಕು. ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್. ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ. ಉಪೇಂದ್ರ ತಿರ್ಗಾ ಕಾಂಬಿನೇಷನ್, ರಾಜ್ ಬಿ ಶೆಟ್ಟಿ ಅವರು ಫಸ್ಟ್ ಟೈಮು. ಬಟ್ ನಿಜವಾಗಿ ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ. ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್ಡ್, ಅಭಿಮಾನಿಗಳಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ಮೀಡಿಯಾ ಇರ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮ್ಲಿ ಅಂದರೆ ಮೀಡಿಯಾನೂ ಸೇರ್ಕೊಳ್ತೀವಿ, ಫ್ಯಾಮ್ಲಿ ಥರನೇ. ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾನೂ ಸೇರ್ಕೊಳ್ಳಿ, ಅವರು ಅಷ್ಟೇ ಎಲ್ಲರೂ. ನೋಬಡಿ ಆಸ್ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತುವೆ. ದಟ್ ಈಸ್ ದ ಲವ್ ಐವ್ ಗಾಟ್ ಫ್ರಮ್ ದೆಮ್. ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಶಾಶ್ವತ ಆಗಿರ್ಬೇಕು ಅಷ್ಟೇ. ನಥಿಂಗ್ ಎಲ್ಸ್. ಆ್ಯಂಡ್ ದ ವೇ ದಟ್ ಡೇ, ಇವತ್ತು ಅವತ್ತು ಹೇಳಿದಾಗ ಆಯ್ತು ನನಗೆ ಐಮ್ ಗೋಯಿಂಗ್ ಟು ಅಂಡರ್ಗೋ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕುಂತ್ಕೊಂಡು ಹತ್ಬಿಟ್ರು. ಅರ್ಜುನ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಾ? ಕ್ಯಾನ್ಸಲ್ ಮಾಡೋದು ಬೇಡ, ನಾನು ಹೇಳಿದ್ದೀನಿ ಡಾಕ್ಟರ್ ಹತ್ರ, ನೋಡೋಣ, ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್. ಹಂಗಿದ್ರೆ ನಾನು ಕೀಮೋಗೆ ಒಪ್ಕೋತೀನಿ, ಇಲ್ಲಾಂದರೆ ಪೋಸ್ಟ್ಪೋನ್ ದ ಕೀಮೋ. ಅವ್ರು ಡಾಕ್ಟ್ರ್ ಇಲ್ಲ, ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ. ಅದು ಆ ಸಪೋರ್ಟ್ ಇರ್ಬೋದು. ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು, ಅನುಶ್ರೀ ಅವರು, ದೆನ್ ವರುಣ್, ಚಿನಿ ಪ್ರಕಾಶ್ ಅವರು, ಎಲ್ಲರೂ ಅಷ್ಟೇ, ಅಲ್ಲಿ ಕಂಟೆಸ್ಟೆಂಟ್ಸು, ಎವ್ರಿಬಡಿ. ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್, ಗೀತಾ ಮಕ್ಕಳು, ನಿವಿ, ನಿಶು, ಎವ್ರಿಬಡಿ ಸಪೋರ್ಟ್. ಆಮೇಲೆ ನನ್ನ ಫ್ರೆಂಡ್ಸು, ಕುಮಾರ್ ಇಲ್ಲೇ ಇದ್ದಾರೆ, ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಜೊತೆಲಿ ಎಲ್ಲ. ಇವತ್ತು ಒಬ್ಬರೇ ಬಂದಿದ್ದಾರೆ, ಅವರೆಲ್ಲರೂ ಸಪೋರ್ಟ್ ಇರ್ಬೋದು. ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ 45-50 ಇಯರ್ಸಿಂದ ಫ್ರೆಂಡ್ಸ್. ಅವರು ಪ್ರತಿಯೊಂದು ಹಂತದಲ್ಲಿ ನಮ್ಮ ಅವತ್ತು ಗೊತ್ತಾಗಿದ್ದರಿಂದ ನಾನು US ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು. ಅವರು ಡಿಡ್ ನಾಟ್ ಲೀವ್ ಮಿ ಆ್ಯಂಡ್ ಗೋ. ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಟ್ ವಾಸ್ ದ ಪವರ್ ವಿಚ್ ಬಾಟ್ ಮಿ ಹಿಯರ್. ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್, ಐ ಥಿಂಕ್ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಯಾಕ್. ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ. ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ. ಬಟ್ ನಿಜ ಆ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮುರುಗೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ನಮ್ಮ ಡಾಕ್ಟರ್ VKS ಅವ್ರು ಇರ್ಬೋದು, ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ, ದಿಲೀಪ್, ಮೈ ಸನ್ ಇಲ್ಲ, ಎವ್ರಿಬಡಿ, ನಿಜವಾಗ್ಲಿ ಎವ್ರಿಬಡಿ ಟುಕ್ ಕೇರ್ ಆಫ್ ಮಿ ವೆರಿ ವೆಲ್. ಕೀಮೋ ಕೊಟ್ಟವರು ಯಾರನ್ನೂ ಟ್ರಬಲ್ ಮಾಡಲಿಲ್ಲ. ಕೇಳಿದ್ರೆ ಪೇಯ್ನ್ ಆಗುತ್ತೆ, ಇಲ್ಲ ಪೇಯ್ನ್ ಇಲ್ಲ, ಸ್ವಲ್ಪ ಪೇಯ್ನ್ ಆಗುತ್ತೆ, ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್. ಅದು ಹೆಂಗೋಯ್ತು ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ವರೆಗೂ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಓಡ್ತಾಯಿತ್ತು, ಹೋಯ್ತು, ತಿರ್ಗಾ ವಾಪಸ್ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದೀನಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಇವಾಗ 45 ಅದು 100% ನನಗೆ ತುಂಬ ಇಷ್ಟವಾದ ಸಿನಿಮಾ. ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾ. ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ, ಅವ್ರು ಸ್ಕೋರ್ ಮಾಡ್ತಾರೆ, ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ, ಪಿಕ್ಚರ್ ಸ್ಕೋರ್ ಮಾಡುತ್ತೆ, ಸಿನಿಮಾ ಸ್ಕೋರ್ ಮಾಡುತ್ತೆ. ಎಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಕ್ಯಾರೆಕ್ಟರ್ ಇರ್ಬೋದು, ಇಬ್ಬರು ಎಲ್ಲ ಮೀಟ್ ಮಾಡಿದ್ರು ಒಂದು ಪ್ರೀತಿ ಇದೆ, ಅಹಂಕಾರ ಇರಲ್ಲ. ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ, ಬಟ್ ಅದರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಬಟ್ ಭಾಳ ಖುಷಿ ಆಯಿತು ವರ್ಕ್ ಮಾಡಿದ್ವಿ. ಬೇರೆ ಥರ ಒಂದು ಇಟ್ ಟುಕ್ ಮಿ ಟು ಅನದರ್ ವರ್ಲ್ಡ್. ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರೋ, ಏನು ವಿಜುವಲ್ಸ್ನ ಪಿಕ್ಚರ್ ರಿಲೀಸ್ ಆದಮೇಲೆ ನೋಡ್ತೀರೋ, ನಾನು ಹಂಗೆ ಕರ್ಕೊಂಡೋಯ್ತು. ನಾನು ನೋಡ್ದೇ ಐ ವಾಸ್ ಇನ್ ಟು ದಟ್ ವರ್ಲ್ಡ್. ಎಸ್ಪೆಷಲಿ 45 ವರ್ಲ್ಡ್ ಇದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್. ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಅರ್ಜುನ್. ನಿಜವಾಗ್ಲೂ ನೀವು 100% ಇದನ್ನು ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಳ್ಕೊತಿದ್ದೆವು. ನಾಟ್ ಫಾರ್ ಜೋಕ್, ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್, ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಆಗ್ತೀರ ಅಂತ ನಾನು ಭರವಸೆ ಇದೆ ನನಗೆ ಆಟಿಲ್ಲ. ಯಾಕಂದರೆ ಅದು ಉಪೇಂದ್ರಾಗ ಹೇಳಿದ್ದು ಒಂದು ಸಲ ಮಾಡ್ತಿರ್ಬೇಕಾದ್ರೆ, ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್, ಶಂಕರ್ ಥರ ಇದ್ದಾರೆ ನಮ್ಮವರು. ಉಪೇಂದ್ರ ನಮಗೂ ಅಷ್ಟೇ. ಅವಾಗ ಅದಾದಮೇಲೆ ನನಗೆ ಡೈರೆಕ್ಟರ್ ಮಾಡಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ. ಯಾಕೆ ಅವ್ರ ಸ್ಟೈಲ್ ಇರ್ಬೋದು, ಊಟ ಅಂತ ನೋಡಿದ್ರೆ ಈ ಊಟ ಮಾಡಲ್ಲ ಅವರು, ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯಸ ಥರ ಕುಡಿದು ಬಿಡೋರು. ಅಷ್ಟು ಫಾಸ್ಟು. ನಾನೇ ಫಾಸ್ಟ್, ನನಗಿಂತ ಫಾಸ್ಟ್. ಅವಾಗ ನಾನು 3 ಶಿಫ್ಟ್ ಮಾಡ್ತಿದ್ದೆ. ಬಟ್ ಲವ್ಲಿ ಬ್ರೈನು, ಒಳ್ಳೆ ಬ್ರೈನು, ಒಳ್ಳೆ ವರ್ಕಿಂಗ್ ಬ್ರೈನು. ಹಸುವು ಯಾವಾಗಲೂ ಅಷ್ಟೇ, ವಾಟ್ ಐ ಶುಡ್ ಡೂ, ನಾನು ಏನು ತೋರಿಸ್ಬೇಕು. ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ಲ ಬಂದಿದೆ ಉಪೇಂದ್ರನ. ಅದು ಇವತ್ತು ಯಾರೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು.
ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆ ಫಿಲಮ್ ನೋಡಿ ಎಷ್ಟು ಒಳ್ಳೆ ಹೆಸರು ತಂದುಕೊಡ್ತೀವಿ. ಹೇಳಿದ್ರಲ್ಲ ರೆಕಾರ್ಡ್ಗಳನ್ನ ಇಂಥ ಮಾನಿಯರೆಲ್ಲ ಸೇರಿ ಮಾಡಿರೋ ಸರ್. ನಾನೇನು ಮಾಡಿದ್ದೀನಿ, ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಯಾಕೆ ಅವ್ರು ಹೇಳ್ದೆ ಹೋದ್ರೆ ಅವ್ರು ಕ್ರಿಯೇಟ್ ಮಾಡಿದ್ರೆ ಐ ಕಾಂಟ್ ಕ್ರಿಯೇಟ್ ಮೈ ಸೆಲ್ಫ್, ಐ ಕಾಂಟ್ ಬಿ ಅನದರ್ ಪರ್ಸನ್, ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ. ಮನೇಲಿ ಹೆಂಗಿರ್ತು ಹಂಗಿರ್ತೀನಿ. ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು, ಅದಕ್ಕೆ ಒಂದು ಆಕಾರ ಕೊಡಬೇಕು, ಅದಕ್ಕೊಂದು ಮೇಕಪ್ ಕೊಡಬೇಕು. ಮೇಕಪ್ ನೋಡಿದ್ದಾರೆ, ಕಾಸ್ಟ್ಯೂಮ್ ನೋಡಿದ್ದಾರೆ, ಬಂದಾಗ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ. ಅದನ್ನು ಮಾಡಿ ಕರೆಕ್ಟಾಗಿ ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ. ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಅದರಲ್ಲಿ ಅರ್ಜುನ್ ಜಾರ್ಜನ್ ಒಬ್ಬರು. ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಆರ್ ದೇರ್. ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್. ಇವತ್ತು ಅಷ್ಟೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸಿನಿ ಅಂದರೆ ಕಲಿಯೋಕ್ಕೆ ಇನ್ನೂ ಚಾನ್ಸ್ ಇದೆ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ. ಇಟ್ ವಾಸ್ ವಂಡರ್ಫುಲ್. ರಮೇಶ್ ರೆಡ್ಡಿ, ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯುಗಾದಿ ಹಬ್ಬದ ದಿವಸ ಟೀಸರ್ ರಿಲೀಸ್ ಮಾಡ್ತೀವಿ. ಇನ್ನೂ ಟ್ರೈಲರ್ ಇದೆ, ಸಾಂಗ್ಸ್ಗಳಿದೆ. ಐ ಥಿಂಕ್ ಯು ವಿಲ್ ವಂಡರ್ಫುಲ್ ಫಿಲ್ಮ್ ಅಂತ ಮತ್ತೆ ಭರವಸೆಯಿಂದ ಹೇಳಿದ್ದೀನಿ. ಥ್ಯಾಂಕ್ ಯು ಓಪಿ, ಥ್ಯಾಂಕ್ ಯು ರಾಜ್. ಈ ಗುಣ, ಥ್ಯಾಂಕ್ ಯು ವೇದಿಕೆಯಲ್ಲಿರೋ ಎಲ್ರಿಗೂ ಗೌರವ ಕೊಡುವಂಥ ಗುಣ. ಎಷ್ಟು ಅವ್ರಿಗಿಂತ ಮೇಲೆ ಬೆಳೆದಿರೋರಾಗಿರ್ಬೋದು ಅಥವಾ ಹೊಸಬ್ರಾಗಿರ್ಬೋದು, ಎಲ್ಲರನ್ನ ಸಮಾನವಾಗಿ ನೋಡುವಂಥ ಆ ಒಳ್ಳೆ ಹೃದಯಕ್ಕೆ ಯಾವ ರೋಗ ಬಂದರೂ ಅವರ ಎನರ್ಜಿನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಣ್ಣ, ನಿಮ್ಮ ಒಳ್ಳೆತನ, ನಿಮ್ಮ ಫ್ಯಾಮಿಲಿಯ ಸಪೋರ್ಟ್, ಫ್ಯಾಮಿಲಿ ಅಂದಾಗ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ, ನಮ್ಮನ್ನೆಲ್ಲ ಸೇರಿಸಿ ನಮ್ಮ ಪ್ರಾರ್ಥನೆ, ಹಾಗೂ ನಿಮ್ಮ ಪ್ರೀತಿಯ ಅಪ್ಪು ಸರ್ ಅವರ ನೋಡ್ಬಿಟ್ಟು ಶಿವಣ್ಣಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಹೇಳಿರ್ತಾರೆ ಅವರು. ಸೊ ಅದೆಲ್ಲ ಸೇರಿ ನಿಮ್ಮನ್ನು ಡಬಲ್ ಎನರ್ಜಿಯೊಂದಿಗೆ ವಾಪಸ್ ನಮ್ಮ ಭಾರತಕ್ಕೆ ಬರೋ ಹಾಗೆ ಮಾಡಿದ್ದಾರೆ. ಹಾಗೂ ಈ ಎನರ್ಜಿ ಹೀಗೆ ಇರಬೇಕು, ಯಾವ ಕೆಟ್ಟ ದೃಷ್ಟಿ ತಾಕಬಾರ್ದು. ಇವತ್ತು ಬೇವು ಬೆಲ್ಲ ತಿನ್ನುವಂಥ ದಿನ ಅಲ್ಲ, ಬೇವಿನ ಥರ ದೃಷ್ಟಿ